ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ರಾಯಚೂರಿಗೆ ಬಂದು ಇಂಡಸ್ಟ್ರಿ ಸೇರಿ ಸುಮಾರು 2 ತಿಂಗಳಾಯ್ತು. ಈ 2 ತಿಂಗಳ ಜಾಬ್ ಎಕ್ಸ್ಪೀರಿಯೆನ್ಸ್ ಯಾವ ರೀತಿ ಇತ್ತು ಮತ್ತು ನಮ್ಮ ವರ್ಕ್ ಯಾವ ರೀತಿ ಇರುತ್ತಲ್ಲ ಇಂಡಸ್ಟ್ರಿ ಒಳಗೆ, ಹಾಗೆ ಸ್ಯಾಲ್ರಿ ಎಷ್ಟೈತಿ, ಹಾಗೆ ನಾನು ಸದ್ಯಕ್ಕೆ ಎಲ್ಲಿದ್ದೀನಿ ಅಂತೇಳಿ ನಿಮಗೆ ಈ ವಿಡಿಯೋ ಒಳಗೆ ಮಾಹಿತಿ ಕೊಡ್ತೀನಿ. ಮಿಸ್ ಮಾಡದೆ ಕಡೆ ತನಕ ನೋಡಿ. ಫಸ್ಟಿಗೆ ನಾನು ಎಲ್ಲಿದ್ದೀನಿ ಅಂತೇಳಿ ನಿಮಗೆ ಲೊಕೇಶನ್ ಹೇಳಿಬಿಡ್ತೀನಿ. ನಾನು ರಾಯಚೂರಿಂದ 10 ಕಿಲೋಮೀಟ್ರ್ ದೂರ ಚಿಕ್ಕಸುಗೂರು ಅನ್ನೋ ಊರೈತಿ. ಇದು ಇಂಡಸ್ಟ್ರಿಯಲ್ ಏರಿಯಾ. ಇಲ್ಲೇ ನಾವು ಒಂದು ಮನೆ ಬಾಡಿಗೆ ಮಾಡ್ಕೊಂಡು ಇಲ್ಲೇ ವಸತಿ ಅದೀವಿ. ಇದೇ ನೋಡ್ರಿ, ನಾವು ಬಾಡಿಗೆ ಇರೋ ಮನೆ. ಇದ್ರ ಬಾಡಿಗೆ ಬಂದು ಸುಮಾರು 7,000. ಒಂದು ಹಾಲ್ ಐತಿ, ಒಂದು ಕಿಚನ್ ಐತಿ. ನಾವು ಸುಮಾರು 6 ಜನ ಅದೀವಿ ಈ 2 ರೂಮ್ ಒಳಗೆ. ಇಲ್ಲಿ ತೋರಿಸುವಂಥದ್ದೇನಿಲ್ಲ, ಒಂದು ಕಿಚನ್ ಐತಿ, ಒಂದು ಹಾಲ್, ಫ್ಯಾನ್ ಅದಾವು, ಲೈಟ್ ಐತಿ. ಹಾಗೆ ಇದರ ಮಗ್ಲ ವಾಶ್ರೂಮ್ ಐತಿ. ಇದು ಇಂಡಸ್ಟ್ರಿಯಲ್ ಏರಿಯಾ ಆಗಿದ್ದರಿಂದ ಇಲ್ಲಿ ಭಾಳ ಡಸ್ಟ್ ಧೂಳು ಇರ್ತೈತಿ. ನೋಡತ್ತಿರಲ್ಲ, ಇಲ್ಲಿ ಧೂಳು ಭಾಳ ಇರ್ತೈತಿ ರೀ. ನೋಡ್ತಿರನ ಧೂಳ, ಎಷ್ಟು ಕದ ಹಾಕಿದ್ರೂ ಅದು ಧೂಳು ಹಂಗೆ ಬಂದೇ ಬರ್ತೈತಿ. ಕಿಟಕಿಯಾಗಿಂದ ಆಸಿ ಇಲ್ಲ ಬಾಗಿಲಿಂದ ಆಸಿ. ಇದು ಒಂದೇ ಇಲ್ಲಿ ಮೇಜರ್ ಪ್ರಾಬ್ಲಮ್, ಧೂಳು ಮತ್ತು ಡಸ್ಟ್, ಹಾಗೆ ಕೆಮಿಕಲ್ ಸ್ಮೆಲ್. ಅದನ್ನ ಬಿಟ್ಟರೆ ಊರೆಲ್ಲ ಚಲೋ ಐತಿ. இந்த ಊರು ಈ ರೀತಿ ಕಾಣುತ್ತೆ ನೋಡ್ರಿ. ಈ ಕಡೆ ಇದು ಊರು ಒಳಗದ. ಇಲ್ಲಿ ಒಂದು ರೈಲ್ವೆ ಹಳಿ ಹೋಗತಿ. ಆ ಕಡೆ ರೈಲ್ವೆ ಹಳಿ, ಆ ಕಡೆ ಊರೈತೆ, ಈ ಕಡೆನೂ ಊರೈತೆ. ಇಲ್ಲಿ ನೋಡತ್ತಿರಲ್ಲ, ಇದು ಶಕ್ತಿನಗರ ಥರ್ಮಲ್ ಪ್ಲ್ಯಾಂಟ್. ಇಲ್ಲೇ ಒಂದು NH ರೋಡ್ ಹೋಗತ್ತೆ. ಈ ಕಡೆ ಹೋದ್ರೆ ಶಕ್ತಿನಗರ, ಈ ಕಡೆ ಹೋದ್ರೆ ರಾಯಚೂರು. ಇಲ್ಲಿ ಒಂದು ಇಂಡಸ್ಟ್ರಿಯಲ್ ಏರಿಯಾದ ಸರ್ಕಲ್ ಐತಿ, ಒಂದು ಕ್ರಾಸ. ಅವೇನು ನೋಡತ್ತಿರಲ್ಲ ನೀವು, ಇವೆಲ್ಲ ಇಂಡಸ್ಟ್ರಿಗಳು. ಇಂಡಸ್ಟ್ರಿಯಲ್ ಏರಿಯಾ ಆ ಕಡೆ ಐತಿ, ಈ ಕಡೆ ಊರೈತಿ. ಅದ್ರ ನಡುವೆ NH ರೋಡ್ ಹಾದೋಗೈತಿ. ಎಲ್ಲ ಇದು ರೈಸ್ ಮಿಲ್. ಇಲ್ಲೊಂದು ಸಣ್ಣ ಶಾಲೆ ಐತಿ, ಪ್ರೈಮರಿ ಸ್ಕೂಲು. ಯಾಕಂದ್ರೆ ಇಲ್ಲೈತಲ್ರಿ, ಇದ ಕಟ್ಟಡ. ಇನ್ನು ಮತ್ತೆ ಹೆಚ್ಚಿಗೆ ಹೇಳುವಂಥದ್ದು ಏನಿಲ್ಲ, ಯಾಕಂದ್ರೆ ನಾವು ಬಂದು 2 ತಿಂಗಳಾಯ್ತು. ಬರೀ ಎಲ್ಲಿ ಹೊರಗೆ ಅಡ್ಡಾಡಿಲ್ಲ. ಬರೀ ಕಂಪ್ನಿಗೆ ಹೋಗೋದು, ಕೆಲಸ ಮುಗಿಸೋದು, ವಾಪಸ್ ಬರೋದು ಇಷ್ಟ ಆಗೈತಿ. ಹೊರಗೆ ಅಡ್ಡಾಡೋಕೆ ಟೈಮೇ ಸಿಗಂಗಿಲ್ಲ. ಯಾಕಂದ್ರೆ ನಮ್ಗೆ ಸಿಂಗಲ್ ವೀಕ್ ಆಫ್ ಐತಿ. ನಿಮಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ತಿಳಿಸ್ಬೇಕು. ಅದೇನಂದ್ರೆ ನಾವೇನು ಅದೀವಲ್ಲ ಮನೆ, ಇದರ ಕಿಟಕಿ ಒಳಗೆ ಒಂದು ಹಕ್ಕಿ ಗೂಡು ಕಟ್ಟೈತಿ. ಅದನ್ನು ತೋರಿಸ್ತೀನಿ ತೋಳ್ರಿ ನಿಮಗೆ. ಇಲ್ಲಿ ನೋಡತ್ತಿರಲ್ಲ, ಪ್ರೆಸೆಂಟ್ ಇದ್ರೊಳಗೆ ಹಕ್ಕಿ ಐತಿ. ಮತ್ತು ಹಕ್ಕಿಗೆ ಮರಿನೂ ಇರ್ಬೋದು. ನಾವೇನು ನೋಡೋಕೆ ಹೋಗಿದ್ದಿಲ್ಲ ಅದನ್ನು. ಆದರೆ ಬೆಳಗ್ಗೆ ಎಲ್ಲ ಸೌಂಡ್ ಕೇಳ್ತಿತ್ತು. ಬಹುಶಃ ಊಟ ಹುಡುಕ್ಯಾಡ್ಕೊತ ಹೋಗಿರ್ಬೇಕು. ಈಗಂತೂ ಒಂದು ಹಕ್ಕಿ ಸೌಂಡ್ ಕೇಳಾಕತ್ತೈತಿ. ಬಹುಶಃ ಅದರದ್ದೇ ಇರ್ಬೇಕದ. ನಾವು ಮುಟ್ಟಕ್ಕೆ ಹೋಗಿಲ್ಲ, ಸುಮ್ಮನೆ ನೋಡಿ ಬಿಡ್ತಿದ್ವಿ. ನಿಮ್ಗೆ ತೋರಿಸ್ಬೇಕಂತೇಳಿ ಇನ್ನೊಮ್ಮೆ ನೋಡಕ್ಕೆ ಹೋಗಿತ್ತು ಆ ಕಡೆ. ಇದಿಷ್ಟು ರೀ ನಾವು ಎಲ್ಲಿ ಅದೀವಿ ಅನ್ನೋ ಒಂದು ಚಿಕ್ಕ ಪರಿಚಯ. ಇವಾಗ ನಾನು ಆ ಕಂಪ್ನಿ ಪ್ರೊಫೈಲ್ ಏನೈತಿ ಮತ್ತು ಅಂದರೆ ಜಾಬ್ ಎಕ್ಸ್ಪೀರಿಯೆನ್ಸ್ ಯಾವ ರೀತಿ ಅನ್ನೋದನ್ನು ಹೇಳ್ತೀನಿ ನಿಮಗೆ. ಈಗ ಪ್ರೆಸೆಂಟ್ ನಾನು ವರ್ಕ್ ಮಾಡಕತ್ತಿದ್ದೆ ರಾಯ್ಕೆಮ್ ಮೆಡಿಕೇರ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪ್ನಿ ಒಳಗೆ ಕೆಲಸ ಮಾಡತ್ತೀವಿ. ಕೆಮಿಸ್ಟ್ ಅಸಿಸ್ಟೆಂಟ್ ಆಗಿ ಪ್ರೊಡಕ್ಷನ್ ಲೈನ್ ಒಳಗೆ. ಕಾಲೇಜ್ ಮುಗಿಸ್ಕೊಂಡು ಡೈರೆಕ್ಟ್ ಇಲ್ಲಿಗೆ ಬಂದಿದ್ವಿ. ಅದರ ಪೂರ್ತಿ ಏನೋ ಗೊತ್ತಿದ್ದಿಲ್ಲ ಕಂಪ್ನಿ ಬಗ್ಗೆ. ಇಲ್ಲಿ ಬಂದ ಮೇಲೆ ಗೊತ್ತಾಗತೈತಿ. ಶಿಫ್ಟ್ ವೈಸ್ ಇರ್ತಾವೆ ಮತ್ತು ಕ್ಯಾಂಟೀನ್ದು ಊಟ ಹೆಂಗೆ, ಅಲ್ಲಿ HR ಯಾವ ರೀತಿ ಇರ್ತಾರೆ ಅಂತೇಳಿ. ಯಾಕಂದ್ರೆ ನಾವು ಅಲ್ಲಿದ್ದಾಗ ನಮ್ಗೆ ಕಾಲೇಜ್ ಕ್ಯಾಂಪಸ್ಸಿಗೆ ಬಂದಿದ್ದೆ, ಕ್ಯಾಂಪಸ್ ಇಂಟರ್ವ್ಯೂ ಬಂದಿದ್ರೆ. ಅವಾಗ ಶಿಫ್ಟ್ ಇರ್ತೈತಿ, ವೀಕ್ ಆಫ್ ಅನ್ನೋದು ಗೊತ್ತಿದ್ದಿಲ್ಲ ನಮಗೆ. ಇಲ್ಲಿ ಬಂದಮೇಲೆ ಎಲ್ಲ ಗೊತ್ತಾಗತೈತಿ. ಶಿಫ್ಟ್ ವೈಸ್ ಇರ್ತಾವೆ ಮತ್ತು ಜನರಲ್ ಶಿಫ್ಟ್ ಇರ್ತೈತಿ, ಹಂಗೆ ಹಿಂಗೆ ಅಂತೇಳಿ. ಈ ಕಂಪ್ನಿ ರೂಲ್ಸ್ ಹೆಂಗೆ ಅದಾವೆ ಅಂತಂದ್ರೆ, ಇವರು ಶಿಫ್ಟ್ ವೈಸ್ ವರ್ಕ್ ಇರ್ತೈತಿ. 2A 2B 2C ಅಂದ್ರೆ 2A ಅಂದ್ರೆ ಮುಂಜಾನೆ 6ರಿಂದ ಮಧ್ಯಾಹ್ನ 2 ತನಕ. B ಅಂದ್ರೆ ಮಧ್ಯಾಹ್ನ 2ರಿಂದ ರಾತ್ರಿ 10 ತನಕ. C ಅಂದ್ರೆ ನೈಟ್ 10ರಿಂದ ಸಂಜೆ 6 ತನಕ ಡ್ಯೂಟಿ ಇರ್ತೈತಿ. ಅಂದ್ರೆ ಒಂದು ದಿನಕ್ಕೆ 8 ತಾಸು ಡ್ಯೂಟಿ ಇರ್ತೈತಿ. ಡ್ಯೂಟಿಗೆ ಹೋಗುವಾಗ ಕಂಪಲ್ಸರಿಯಾಗಿ ಕ್ಲೀನ್ ಶೇವ್ ಮಾಡ್ಕೊಂಡು ಹೋಗ್ಬೇಕು ಒಳಗೆ. ಇಲ್ಲ ಅಂದ್ರೆ ಸೆಕ್ಯೂರಿಟಿಗಳು ಅಲೋ ಮಾಡಂಗಿಲ್ಲ ಒಳಗೆ ಹೋಗೋಕೆ. ಇದ್ರ ನಡುವೆ ಟೀ ಬ್ರೇಕು ಇರ್ತೈತಿ ಮಧ್ಯೆ. ಹಾಗೆ ಒಂದು ಕ್ಯಾಂಟೀನ್ ವ್ಯವಸ್ಥೆನೂ ಐತಿ. ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ರಾತ್ರಿ ಊಟನೂ ಇರ್ತೈತಿ. ನಿಮ್ದು ಯಾವ ಶಿಫ್ಟ್ ಇರ್ತೈತಿ ಅವಾಗ ಹೋಗಿ ಅಲ್ಲಿ ಊಟ ಮಾಡ್ಕೊಳ್ಬೋದು. ಅದ್ರ ಜೊತೆಗೆ ಇಂಡಸ್ಟ್ರಿ ಒಳಗೆ, ಕಂಪ್ನಿ ಒಳಗೆ ಮೊಬೈಲ್ ಅಲೋ ಇರೋಂಗಿಲ್ಲ. ಹೋಗುವಾಗ ಗೇಟ್ ಹತ್ರನ ಮೊಬೈಲ್ ಕೊಟ್ಟು ಹೋಗ್ಬೇಕು. ಅಲ್ಲಿ ಮೊಬೈಲ್ ಕೊಡುವಾಗ ಒಂದು ಟೋಕನ್ ಕೊಡ್ತಾರೆ.
ಅದನ್ನು ಹುಷಾರಾಗಿ ಇಟ್ಕೊಂಡು ವಾಪಸ್ ಡ್ಯೂಟಿ ಮುಗಿದ್ಮೇಲೆ ಟೋಕನ್ ಕೊಟ್ರೆ ಮೊಬೈಲ್ ಕೊಡ್ತಾರೆ. ರಾತ್ರಿ ಊಟನೂ ಇರ್ತೈತಿ. ನಿಮ್ದು ಯಾವ ಶಿಫ್ಟ್ ಬಂದಿರುತ್ತೋ ಅವಾಗ ಹೋಗಿ ಅಲ್ಲಿ ಊಟ ಮಾಡ್ಕೋಬೋದು. ಬಟ್ ಸಿ ಶಿಫ್ಟ್ ಇದ್ದರೆ ಊಟ ಮಾಡೋಕ್ಕಾಗಂಗಿಲ್ಲ, ಯಾಕಂದ್ರೆ ರಾತ್ರಿ 10ಕ್ಕೆ ಹೋಗಿ ಮುಂಜಾನೆ 6ಕ್ಕೆ ಬರ್ಬೋದಾಗಿರುತ್ತೆ. ಅಲ್ಲಿ ಆ ಟೈಮಿಗೆ ಊಟನೂ ಇರೋಂಗಿಲ್ಲ, ಬೆಳಗ್ಗೆ ನಾಷ್ಟನೂ ಸಿಗೋಂಗಿಲ್ಲ ಅಲ್ಲೇ. ಅವತ್ತು ಸಿ ಶಿಫ್ಟ್ 2 ಇರ್ತೈತಲ್ಲ, ಆವಾಗ ಊಟ ಹೊರಗೆ ಮಾಡ್ಕೋಬೇಕಾಗತ್ತೆ. ನೀವು ಎಲ್ಲ ರಾಯಚೂರೊಳಗೆ ಅಥವಾ ಎಲ್ಲೆಲ್ಲರ ವರ್ಕ್ ಜಾಬ್ ನೋಡಾಕತ್ತಿದ್ರೆ ಅವಶ್ಯವಾಗಿ ತೆಲುಗು ಕಲಿಬೇಕು ನೀವು. ಯಾಕಂದ್ರೆ ಇಲ್ಲಿರೋ ಇಂಡಸ್ಟ್ರಿ ಒಳಗೆಲ್ಲ ಆಲ್ಮೋಸ್ಟ್ ಆಲ್ ಬರೀ ತೆಲುಗು ಮಂದಿನೇ ಐತಿ. ನಮ್ಮ ಕನ್ನಡ ಮಂದಿ ಅದಾರ, ಬಟ್ ಅವರು ಭಾಳ ರೇರ್. ಹಾಗೆ ಈ ತೆಲುಗು ಏನಿರ್ತಾರಲ್ಲ ಅವ್ರಿಗೆ ಬರ್ತೈತೋ ಇಲ್ಲೋ ಗೊತ್ತಿಲ್ಲ ಕನ್ನಡ, ಬಟ್ ಅರ್ಥ ಆದಂಗೆ ನಟಿಸ್ತಾರೆ. ಬಟ್ ಅವ್ರು ಮಾತಾಡೋಂಗಿಲ್ಲ ವಾಪಸ್ ಕನ್ನಡ. ಅದ್ರೊಟ್ಟು ತೆಲುಗು ಅಂತ ಕಲಿಬೇಕು ಈ ಕಡೆ ಏನಾರ ಬಂದ್ರೆ. ಅದೇ ಒಂದು ನಮಗೆ ಪ್ರಾಬ್ಲಮ್ ಆಗೈತಿ. ಯಾಕಂದ್ರೆ ನಾವು ತೆಲುಗು ಎಲ್ಲ ಬರೀ ಸಿನಿಮಾ ನೋಡಿ ಗೊತ್ತಾಗೈತೆ ನಮಗೆ ತೆಲುಗು ಸಿನಿಮಾ ಭಾಷೆ ಐತೆ ಅಂತೇಳಿ. ಬಟ್ ಇಲ್ಲಿ ಬಂದ ಮೇಲೆ ಇವರು ಭಾಷೆ ಕೇಳಿ ನಮಗಂತೂ ಅದು ಇದ್ದಿದ್ದು ಕನ್ನಡ ನಮ್ಮ ನೆನಪಾರಾಗತ್ತೈತಿ. ಏನು ಬರ್ತಿತ್ತಲ್ಲ ನಮಗೆ ಕನ್ನಡ ಭಾಷೆ ಅದು ನೆನಪಾರಾಗತ್ತೈತಿ. ಯಾಕಂದ್ರೆ ಇಲ್ಲಿ ನಮ್ಮ ಇಂಡಸ್ಟ್ರಿ ಒಳಗೆ ಕನ್ನಡದವರು ಅದಾರ, ಹಿಂದಿಯವರು ಅದಾರ, ತೆಲುಗುನರು ಅದಾರ. ಯಾರು ಕೂಡ ಯಾವ ಭಾಷೆ ಮಾತಾಡ್ಬೇಕು ಅನ್ನೋದಾಗ ಗೊತ್ತಾಗಂಗಿಲ್ಲ ದೌಡ. ಹಂಗೆ ಇಲ್ಲಿ ಮ್ಯಾನೇಜರ್ಗಳು, HR ಎಲ್ಲರೂ ಹಿಂದಿ ಇಲ್ಲ ತೆಲುಗು ಇವರು ಅದಾರ ಭಾಳ. ಯಾರೋ ಒಬ್ಬ ಅದನ, ಅವನು ಈಗ ಸೇರಿ ಒಂದು 6 ತಿಂಗಳಾಗಿದೆ ಅಂತ HR. ಅವ್ನು ಯಾವಾಗ ಎತ್ತಂಗಡಿ ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ. ಅವನಿಗೆ ಒಬ್ಬಂಗೆ ಕನ್ನಡ ಬರ್ತೈತಿ. ನಾವು ನಮ್ಮ ಕಾಲೇಜಿಗೆ ಇವರು ಅಂದ್ರೆ ರಾಯ್ಕ್ಯಾಮ್ ಕಂಪ್ನಿಯವ್ರು ಕ್ಯಾಂಪಸ್ ಡ್ರೈವಿಂಗ್ ಅಂತ ಬಂದಿದ್ರು. ಅವಾಗ ಅದ್ರಾಗ ಸೆಲೆಕ್ಟ್ ಆಗಿ ಇಲ್ಲಿ ಬಂದಿದ್ವಿ. ನಾವು ಸುಮಾರು ಒಂದು 8 ಜನ ಬಂದಿದ್ವಿ. ಅದ್ರಾಗ ಈಗ ಇಬ್ಬರು ಹೋಗ್ಯಾರ. ಅವರಿಗೆ ಇಲ್ಲಿ M.Pharma ಸೀಟ್ ಸಿಕ್ಕತಿ, PG ಮಾಡ್ತೀವಂತ ಹೋಗ್ಯಾರ. ಈಗ ಉಳ್ದವ್ರದ್ದು ಈಗ ಮೊನ್ನೆ ಸೆಕೆಂಡ್ ರೌಂಡ್ ಒಳಗೆ ಸೀಟ್ ಸಿಕ್ಕಾವು. ಇವರು ಹೊಂಟಾರ. ನಾನು ಆದಷ್ಟು ಬೇಗ ಈಗೇನು ನಾವು ವಸತಿ ಅದವಲ್ಲ ಈ ಮನೆಯಿಂದ ಬೇರೆ ರೂಮ್ ಶಿಫ್ಟ್ ಆಗ್ಬೇಕು. ಯಾಕಂದ್ರೆ ಒಬ್ಬಂಗಾದ್ರೆ ಇಲ್ಲಿ ಬಾಡಿಗೆ ಭಾಳ ಆಕತಿ. ಪ್ರೆಸೆಂಟು ನಾವು ಈ ಮನೆಗೆ ಬಾಡಿಗೆ ಕೊಡೋದು 9,000. ನಾವು 6 ಮಂದಿ ಇದ್ದೀವಿ. ಅದು 9,000 ಏನು ಹಂಗೆ ಬೇಸಿಕ್ ಅಂತ ನಮ್ಮ ಓನರ್. ಮತ್ತು ಕರೆಂಟ್ ಬಿಲ್ ಅದು ವಾಟರ್ ಬಿಲ್ ಅದೇನೋ ಇನ್ನೂ ಬಂದಿಲ್ಲ, ಹೇಳ್ತೀನಂತ ಹೇಳೋಣ. ಅದು ಎಷ್ಟಾಗತ್ತೆ ನೋಡ್ಬೇಕು. ನಾವು ಮನೆ ಬಾಡಿಗೆ ಹಿಡಿಯುವಾಗ 15,000 ಅಡ್ವಾನ್ಸ್ ಕೊಟ್ಟಿದ್ವಿ. ಮತ್ತು ಇವಾಗ ಅದನ್ನು ಎಷ್ಟು ಕಟ್ ಮಾಡ್ಕೊಂಡು ವಾಪಸ್ ಕೊಡ್ತಾನೇನೋ ನೋಡ್ಬೇಕು. ಕೊಟ್ಟಾದ್ಮೇಲೆ ನಾನು ಬೇರೆ ರೂಮ್ ಮಾಡ್ಬೇಕು. ಇವರು ಹೊಂಟಾರ, ಇನ್ನೊಂದು 2 ದಿನದಾಗ ಹೋಗ್ತಾರ. ಹೋಗಿ PG ಮಾಡ್ತಾರಂತ. ಬಟ್ ನನಗೆ ಅದೇನು PG ಮಾಡೋ ಇಂಟ್ರೆಸ್ಟ್ ಇದ್ದಿಲ್ಲ. ಅದಕ್ಕೆ ಅದು ಎಕ್ಸಾಮು ಬರೆಯೋಕೆ ಹೋಗಿದ್ದಿಲ್ಲ ನಾನು CET. ಇಲ್ಲೇ ಇಂಡಸ್ಟ್ರಿ ವರ್ಕ್ ಮಾಡ್ಕೊತ ಮುಂದೆ ಯಾರು ಬರ್ತಾವನ್ನ ನೋಡ್ಬೇಕು. ಬೆಟರ್ ಆಪ್ಷನ್ಸ್ ಬಂದ್ರೆ ಬೇರೆ ಕಡೆ ಹೋಗೋದು. ಇನ್ನು ಈ ಸ್ಯಾಲ್ರಿ ಬಗ್ಗೆ ಹೇಳ್ಬೇಕಂದ್ರೆ ಪ್ರೆಸೆಂಟ್ ನಂಗೆ ಇನ್ನೂ ಒಂದು ತಿಂಗಳು ಪೂರ್ತಿ ಸ್ಯಾಲ್ರಿ ಬಂದಿಲ್ಲ. ಈ ಲಾಸ್ಟ್ ಮಂತ್ ಒಂದು 8-9 ದಿನದ್ದು ಬಂದಿತ್ತು, 7,500 ರೂಪಾಯಿ. ಅದಷ್ಟೇ ಕರೆ. ಅದಾದಮೇಲೆ ಇನ್ನೂ ಬಂದಿಲ್ಲ. ಅದು ಪೂರ್ತಿ ಬಂದಮೇಲೆ ಎಡಿನ ಡಿಡಕ್ಷನ್ ಆಕತಿ ನೋಡ್ಬೇಕು. ಯಾಕಂದ್ರೆ ನಾವು ಅಲ್ಲಿ ಕ್ಯಾಂಟೀನ್ ಒಳಗೆ ಊಟ ಮಾಡ್ತೀವಿ. ಅದು ಕ್ಯಾಂಟೀನ್ದು ಎಷ್ಟು ಕಟ್ಟಾಗತ್ತೋ, ಮತ್ತು ಕ್ಯಾಬ್ ಫೆಸಿಲಿಟಿ ಐತಿ. ನೀವು ಒಂದು ವೇಳೆ ರಾಯಚೂರಿನಾಗಿದ್ರಿ ಅಂದ್ರೆ ಕ್ಯಾಬ್ ಫೆಸಿಲಿಟಿ ಕೊಡ್ತಾರೆ. ಅದ್ರದ್ದು 500 ರೂಪಾಯಿ ಕಟ್ ಮಾಡ್ಕೊತಾರೆ. 500 ರೂಪಾಯಿ ಕಟ್ ಮಾಡ್ಕೊಂಡು ಹಾಕುವಾಗ ಹಾಕ್ತಾರೆ, ಸ್ಯಾಲ್ರಿ ಹಾಕುವಾಗ ಹಾಕ್ತಾರೆ 500 ರೂಪಾಯಿ ಕಟ್ ಮಾಡ್ಕೊಂಡು. ಇನ್ನು ಮತ್ತೇನರ ವಿಷಯಗಳನ್ನ ಹೇಳೋದಿತ್ತಂದ್ರೆ ಅಥವಾ ನಾನು ಹೇಳಿದ್ರೊಳಗೆ ನೆನಪಾರಿದ್ನಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋವನ್ನು ಕೊನೆಯವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು. ನಮಸ್ತೆ.